ಇನ್ನು ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಹಿಂಪಡೆಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಬಾಲಣ್ಣ ಅವರ ಮಗಳು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಚಾಲೆಂಜ್ ಅಂತ ಹೇಳಿದ್ದಾರೆ. ಮೊದಲು ಸರ್ಕಾರ ಮುಟ್ಟುಗೋಲು ಹಾಕೊಳ್ಳಿ, ಆಮೇಲೆ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ ಬರ್ತೀನಿ, 2 ದಿನದಲ್ಲಿ ಎಲ್ಲಾ ದಾಖಲೆ ಸಮೇತ ಪ್ರೆಸ್ ಮೀಟ್ ಕೂಡ ಮಾಡ್ತೀನಿ ಅಂತ ಗೀತಾ ಬಾಲಣ್ಣ ಅವರ ಮಗಳು ಟಿವಿ9 ಜೊತೆ ಮಾತನಾಡ್ತಾ ಹೇಳಿದ್ದಾರೆ. 2 ದಿನದಲ್ಲಿ ಎಲ್ಲಾ ದಾಖಲೆಯನ್ನ ಮುಂದಿಟ್ಟು ಪ್ರೆಸ್ ಮೀಟ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಮೊದಲು ಮುಟ್ಟುಗೋಲು ಹಾಕೊಳ್ಳಿ, ಆಮೇಲೆ ನಾನು ಕೋರ್ಟ್ಗೆ ಹೋಗಿ ಸ್ಟೇ ಕೂಡ ತಗೊಂಡ್ ಬರ್ತೀನಿ, ಚಾಲೆಂಜ್ ಇದು ಅಂತ ನಟ ಬಾಲಣ್ಣ ಮಗಳು ಹೇಳಿದ್ದಾರೆ. 16 ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು ಈ ವಿವಾದ. ಈ ನಡುವೆ ರಾತ್ರೋರಾತ್ರಿ ಸ್ಮಾರಕವನ್ನ ತೆರವುಗೊಳಿಸಿದ್ದು ಆಯಿತು. ಇದು ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಕುಟುಂಬದವರು, ಅಭಿಮಾನಿಗಳು ಬಹಳ ಬೇಸರ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇದೀಗ ಸರ್ಕಾರ ಆ ಜಾಗವನ್ನ ಅರಣ್ಯ ಭೂಮಿ ಅಂತ ಹೇಳೋದು, ಅದಕ್ಕೆ ಸಂಬಂಧಪಟ್ಟಂತ ಪ್ರೊಸೀಜರ್ ಆಗ್ತಾ ಇದೆ. ಇವೆಲ್ಲದರ ನಡುವೆ ಬಾಲಣ್ಣ ಅವರ ಮಗಳು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಚಾಲೆಂಜ್ ಹಾಕಿದ್ದಾರೆ. ಮುಟ್ಟುಗೋಲು ಹಾಕೊಳ್ಳೋದಿದೆಯಲ್ಲ, ಅದನ್ನು ಮೊದಲು ಸರ್ಕಾರ ಮಾಡಲಿ, ಆಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ, ಸ್ಟೇ ಕೂಡ ತಗೊಂಡು ಬರ್ತೀನಿ, ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಯನ್ನ 2 ದಿನದಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಪ್ರೆಸ್ ಮೀಟ್ ಮಾಡೋ ಮೂಲಕವಾಗಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಇದನ್ನ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಅನಿರುದ್ಧ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ರೀತಿಯಾಗಿ ಸರ್ಕಾರ ಮಾಡುತ್ತೆ ಅಂತ ಒಂದು ನಂಬಿಕೆ ಇತ್ತು ಅನ್ನೋದಾಗಿ. ಬಟ್ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಇನ್ನು ಸಿಎಂ ರನ್ನ ಭೇಟಿಯಾಗೋರಿದ್ದಾರೆ ಭಾರತಿ ವಿಷ್ಣುವರ್ಧನ್. ಇವತ್ತು ಭಾರತಿ ವಿಷ್ಣುವರ್ಧನ್ ಹಾಗೆ ಅನಿರುದ್ಧ ಭೇಟಿಯಾಗುವಂತ ಸಾಧ್ಯತೆ ಇದೆ. ಸರ್ಕಾರದ ನಿರ್ಧಾರಕ್ಕೆ ಸ್ವಾಗತ ಕೋರುವುದಕ್ಕೆ ನಿರ್ಧರಿಸಿದ್ದಾರೆ. ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ಕೂಡ ಇಬ್ರು ನಡೆಸೋರಿದ್ದಾರೆ. ನಿನ್ನೆಯಷ್ಟೇ ಅನಿರುದ್ಧ ಅವರು ಸಿಎಂ ರನ್ನ ಭೇಟಿಯಾಗಿದ್ರು. ಅವರು ಕೂಡ ಅವ್ರ ಮನಸ್ಸಿಗೆ ನಿರಾಳ ಆಗಿತ್ತು ಸರ್ಕಾರದ ಈ ನಿರ್ಧಾರ. ಈ ರೀತಿಯಾಗುವಂತ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನುವಂಥ ವಿಶ್ವಾಸ ಇತ್ತು ಅನ್ನೋದಾಗಿಯೂ ಕೂಡ ಅವ್ರು ಹೇಳ್ತಾ ಇದ್ರು, ಹೀಗಾಗಬಹುದು ಅಂತ. ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಅವರಿಗೆ ಅಭಿನಂದಿಸುವಂತ ಚಾನ್ಸಸ್ಗಳು ಕೂಡ ಇದೆ. ಅದಕ್ಕಾಗಿ ಭೇಟಿಯನ್ನ ಆಗೋರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ ರನ್ನ ಭೇಟಿಯಾಗೋ ವಿಚಾರವಾಗಿ ಅನಿರುದ್ಧ ಅವರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಜಾಗವನ್ನ ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು 6.5 ವರ್ಷ ಪ್ರಯತ್ನ ಪಟ್ಟವು. ಆದರೆ ಅದು ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ. ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಮ್ಮ ಒಂದು ಮಂಟಪ ಏನಿತ್ತು, ಒಂದು ಚಿಕ್ಕ ಸ್ಮಾರಕ ಏನು ಭಾರತೀಯಮ್ಮ ಅವರು ಕಟ್ಟಿಸಿದ್ರು, ಎಲ್ಲಿ ಅಪ್ಪ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು, ಆ ಒಂದು